ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆರೋಗ್ಯ ಆಯಸ್ಸು ಕೊಟ್ಟು ನನ್ನನ್ನು ಸೇರಿಸಿ ಎಲ್ಲರನ್ನು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ, ನಮ್ಮ ಮನೇಲಿ ದೀಪಾವಳಿ ಹಬ್ಬದ ದಿನ ಹೇಗೆ ಮಾಡಿದ್ವಿ, ಏನಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವುದೇ ಹಬ್ಬ ಬಂದ್ರೂ ಬೇಗ ಎದ್ದೇಳೋ ಅಭ್ಯಾಸ ಇದೆ, ಆದರೆ ದೀಪಾವಳಿ ಹಬ್ಬಕ್ಕೆ ಈ ಸಲ ಇನ್ನೂ ಸ್ವಲ್ಪ ಬೇಗ ಇದೆ. ಕಾರಣ ಇಷ್ಟೇ, ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಮತ್ತು ನಾನು ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಹಬ್ಬದ ದಿನ ಹೋಗೋಣ ಅಂತ ಸ್ವಲ್ಪ ಬೇಗ ಇದ್ದು ದೇವ್ರ ಮನೆಯೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಒಂದು 8 ಗಂಟೆಗೆ ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ನನ್ನ ಟೈಮಿಂಗ್ಸ್ ಪ್ರಕಾರ ಕರೆಕ್ಟಾಗಿ 7:45 ಹಂಗೆ ಹೊರಟ್ವಿ ನಾವು. ಹಬ್ಬದ ಊಟಕ್ಕೆ ಅಂತ ಈ ಸಲ ಹೆಸರುಬೇಳೆ ಪಾಯಸ ಮಾಡಿದ್ದೆ. ದೋಸೆ, ಆಲೂಗಡ್ಡೆ ಪಲ್ಯ, ಅನ್ನ, ಸಾಂಬಾರ್, ವಡೆ, ಈ ಥರ ಎಲ್ಲರ ಮನೇಲಿ ಹೇಗೆ ಮಾಡ್ತೀರಾ ಹಾಗೆ ನಮ್ಮ ಮನೇಲೂ ಮಾಡಿಕೊಂಡೆ. ಮಕ್ಕಳನ್ನು ಸ್ವಲ್ಪ ಬೇಗ ಎದ್ದೇಳಿಸಿ ಅವ್ರ ಕೈಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಆ ಕೆಲಸನ ಕೊಟ್ಟು ಮಾಡಿಸ್ಕೊಂಡು ಅವರನ್ನು ರೆಡಿ ಆಗಕ್ಕೆ ಹೇಳಿದೆ. ಅಷ್ಟರಲ್ಲಿ ನಾನು ಬಾಗ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರ ಮನೆಯನ್ನು ರೆಡಿ ಮಾಡಿ ಮುಂದುವರೆದ ಪೂಜೆನ ಅತ್ತೆ ಮಾವ ಮಾಡ್ಕೋತಾರೆ ಅಂತ ಹೇಳಿ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಇಷ್ಟು ವರ್ಷ ನಾವು ರಾತ್ರಿ ಒಂದು 8-8:30 ಹಂಗೆ ಹೋಗಿ ಒಂದು 10-10ವರೆಗೆಲ್ಲ ವಾಪಸ್ ಬರ್ತಾಯಿದ್ವಿ. ಸಂಜೆ ತಂಪಾಗಿ ಹೋಗ್ತಾ ಇದ್ವಿ. ಬಟ್ ಈ ಸಲ ಹೋಗೋದೇ ಬೇಡವೋ ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ದಿನಗಳು ಕಳೆದೋಯ್ತು. ಹಬ್ಬದ ದಿನ ಒಂದೇ ಬಾಕಿ ಇತ್ತು. ಸೊ ಇವತ್ತೇ ಹೋಗ್ಬಿಡೋಣ, ಇನ್ನು ಸಂಜೆ ಆದರೆ ಕಾಯೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆನೇ ಹೋಗೋಣ, ಅದಕ್ಕೋಸ್ಕರ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೋದ್ವಿ. ಒಂದು 7:45ಗೆಲ್ಲ ಹೋದ್ವಿ ಅಲ್ಲಿಗೆ. ಬಟ್ ಜನ ಸಾಗರ ಆಗಿತ್ತು, ತುಂಬಾ ರಶ್ ಇತ್ತು. ಹಬ್ಬದ ದಿನ ಫ್ರೀ ಇರುತ್ತೆ ಅಂದ್ಕೊಂಡು ಹೋದ್ವಿ. ಮೋಸ್ಟ್ಲಿ ಎಲ್ಲರೂ ಹಾಗೆ ಅಂದ್ಕೊಂಡು ಬಂದಿದ್ರು ಅನಿಸುತ್ತೆ. ಹಂಗೆ ಅಂದ್ಕೊಂಡೇ ಜಾಸ್ತಿ ಜನ ಆಗಿದ್ರು. ಮಕ್ಕಳಂತೂ ತುಂಬಾ ಸುಸ್ತಾದ, ಯಾಕಂದರೆ ಬೆಳಗ್ಗೆ ಏನೂ ತಿನ್ಸ್ಕೊಂಡು ಹೋಗಿರಲಿಲ್ಲ, ನೀರು ಕುಡ್ದಿದ್ರು ಅಷ್ಟೇ. ಹಾಗಾಗಿ ನನ್ನ ಮಗ ಅಂತೂ ತುಂಬಾ ಸುಸ್ತಾಗ್ಬಿಟ್ಟ. ನನಗೆ ಆಗ್ತಾನೆ ಇಲ್ಲಮ್ಮ, ವಾಪಸ್ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿ ವಾಪಸ್ ಹೋಗೋದಕ್ಕೂ ತುಂಬ ಅಷ್ಟೇ ಟೈಮ್ ಆಗುತ್ತೆ. ಮನೆ ಸ್ವಲ್ಪ ಹೊತ್ತು ಅಂದ್ಕೊಂಡು ಹೇಗೋ ಕಳೆದ್ವಿ. ಬಟ್ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ 10:45 ಆಗೇ ಹೋಯಿತು. ಹತ್ರ ಆಲ್ಮೋಸ್ಟ್ 2.5-3 ಅವರ್ಸ್ ಆಯಿತು ಹೋಗೋದು. ನಾವು ದೇವ್ರ ದರ್ಶನ ಮಾಡೋದು 3 ಅವರ್ಸ್ ಆಯಿತು. ಅಷ್ಟೊಳಗಡೆ ನನ್ನ ಮಗನಿಗೆ ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲೇ ನಾನು ನೀರು ತೊಗೊಂಡು ಹೋಗಿರಲಿಲ್ಲ, ಬಟ್ ಅಲ್ಲೇ ಒಬ್ಬರ ಹತ್ರ ನೀರು ಇಸ್ಕೊಂಡು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಂಡು ಹಾಗೆ ಮುಂದುವರೆದ್ವಿ. ಅಂತೂ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಅದರಲ್ಲಿ ಒಂದು ಚಿಕ್ಕದಾಗಿ ಬೇಜಾರು ಏನು ಅಂದರೆ, ನಾವು ಅಷ್ಟು ಒಂದು 3-4 ಅವರ್ಸಿಂದ ಕಾಯ್ತಾ ಇರ್ತೀವಿ. ಅಲ್ಲಿ ದೇವ್ರ ದರ್ಶನ ಮಾಡಬೇಕು ಅನ್ನೋಷ್ಟರಲ್ಲಿ ನಮ್ಮನ್ನು 1 ಸೆಕೆಂಡಲ್ಲಿ ಪಾಸ್ ಮಾಡಿಸ್ಬಿಡ್ತಾರೆ. ಅದು ಭಾರಿ ಬೇಜಾರಾದ ಸಂಗತಿ, ಯಾಕಂದರೆ ಕೆಲವೊಂದು ವಿಷಯಗಳನ್ನ ಕೇಳ್ಕೊಳ್ಳೋಕ್ಕಿರುತ್ತೆ, ಆ ಕೇಳ್ಕೊಳ್ಳೋ ಅಷ್ಟು ಟೈಮು ನಮಗೆ ಸಿಗೋದಿಲ್ಲ. ಅದು ಬಿಟ್ಟರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನಾವು ಪ್ರಸಾದ ಎಲ್ಲ ತಗೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಮಗ ನನಗೆ ನಿಲ್ಲಕ್ಕೂ ಶಕ್ತಿ ಇಲ್ಲಮ್ಮ, ಪ್ಲೀಸ್ ಒಂದ್ಸಲ ಹೋಗ್ಬಿಡೋಣ ಅಂತ. ಅದರಲ್ಲಿ ನನ್ನ ಮಗಳಿಗೆ ಒಂದು ಬಲೂನ್ ತೊಗೊಂಡು ಅಲ್ಲಿಂದ ಬೇಗನೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ಅವರೆಲ್ಲ ಪೂಜೆ ಮುಗಿಸಿದ್ವು. ನಾನು ನನ್ನ ಮಗಳು ಪೂಜೆ ಮಾಡಿದ್ವಿ. ನನ್ನ ಮಗ ನನಗೆ ಆಗೋದೇ ಇಲ್ಲ ಅಂತ ಮಲ್ಕೊಂಡ. ನಾವು ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಸರಿಯಾಗ್ಬೋದೇನೋ ಅಂದ್ಕೊಂಡ್ವಿ. ಮಗ ರೆಸ್ಟ್ ಮಾಡ್ತಿದ್ನಲ್ಲ ಅಂತ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಬಟ್ ಊಟ ಮುಗಿಸೋ ಅಷ್ಟರಲ್ಲಿ ನನ್ನ ಮಗ, ಅಮ್ಮ ನನಗೆ ಆಗೋದೇ ಇಲ್ಲ, ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಹಾಸ್ಪಿಟಲ್ಗೆ ಹೋದ್ವಿ. ಬಟ್ ಡಾಕ್ಟರ್ ಅಂದರು ಫುಡ್ ಪಾಯ್ಸನ್ ಆಗಿದೆ, ಅಡ್ಮಿಟ್ ಮಾಡಬೇಕು ಅಂದರು. ಅಡ್ಮಿಟ್ ಆಗಿದ್ದಷ್ಟೇ ಡ್ಯಾಡಿ ಮಮ್ಮಿನೂ ಪೂಜಾ ಎಲ್ಲ ಊರಿಂದ ಬಂದರು. ಮಕ್ಳಿಗೆ ಚೂರು ಹುಷಾರಿಲ್ಲ ಅಂದರು, ನಮ್ಮ ಕೈಕಾಲಿಂತೂ ಆಡೋದೇ ಇಲ್ಲ. ಭಾರಿ ಬೇಜಾರಾಯಿತು, ಹಬ್ಬದ ದಿನ ಹಿಂಗಾಯ್ತಲ್ಲಪ್ಪ ಅಂತೇಳಿ. ಬಟ್ ಒಟ್ಟಾರೆ ನನ್ನ ಮಗ ಹುಷಾರಾದರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ತಂದಿರೋ ಪಟಾಕಿ ಸದ್ಯಕ್ಕೆ ಹಾಗೆ ಉಳ್ಕೊಂಡಿದೆ.